ಅಣ್ಣ ಆಯ್ತು ತಮ್ಮನ ವಿಚಾರದಲ್ಲಿ ಪ್ರಕರಣ ಏನೆಲ್ಲ ಬೆಳವಣಿಗೆ ಕಂಡಿದೆ ನೋಡ್ತಾ ಹೋಗೋಣ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ವಿಚಾರದಲ್ಲಿ ಒಂದು ಪ್ರಜ್ವಲ್ ರೇವಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಾದ್ರೂ ರಿಲೀಫ್ ಸಿಗ್ಬೋದಾ ಅವರಿಗೆ? ಕುತೂಹಲ ಇದೆ. ಟೌನ್ ಠಾಣೆ ಪ್ರಕರಣದ ಜಾಮೀನು ವಿಚಾರ ಇದು. ಇವತ್ತು ಜಾಮೀನು ಆದೇಶವನ್ನ ನ್ಯಾಯಾಲಯ ಕೊಡುತ್ತೆ. ಸೆಷನ್ಸ್ ನ್ಯಾಯಾಲಯದಿಂದ ಜಾಮೀನು ಆದೇಶ ಹೊರಬೀಳುತ್ತೆ. ಎಚ್.ಡಿ. ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಇಬ್ಬರು ಕೂಡ ಆರೋಪಿಗಳಾಗಿರುವಂತಹ ಪ್ರಕರಣ ಇದು. ಈಗಾಗಲೇ ಎಚ್.ಡಿ. ರೇವಣ್ಣ ಅವರು ಜಾಮೀನನ್ನ ಪಡೆದುಕೊಂಡು ಹೊರಗಿದ್ದಾರೆ. ಇದೀಗ ಮಗನ ವಿಚಾರ ಏನಾಗುತ್ತೆ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ಮೊದಲು ಲೈಂಗಿಕ ದೌರ್ಜನ್ಯ ಆರೋಪದಡಿ ದಾಖಲಾಗಿತ್ತು ಪ್ರಕರಣ, ನಂತರ ಅತ್ಯಾಚಾರ ಆರೋಪವನ್ನ ಈ ಪ್ರಕರಣದಲ್ಲಿ ಸೇರಿಸಲಾಗಿತ್ತು. ಇದೀಗ ಇದರ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ. ಅಪ್ಪನ ರೀತಿಯಲ್ಲೇ ಮಗನಿಗೂ ಇಷ್ಟು ದಿನಗಳಾದ ನಂತರವಾದರೂ ರಿಲೀಫ್ ಸಿಗುತ್ತಾ ಅಥವಾ ಮತ್ತೆ ಜೈಲೇ ಗತಿಯಾಗುತ್ತಾ ಕಾದು ನೋಡಬೇಕು.